ಓಕೆ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ನಾ ಕಳಿಸಿದ ಎಕ್ಸಾಂಪಲ್ ಪ್ರಕಾರ ನಾವು ಹೋಗೋಣ. ಎಕ್ಸಾಂಪಲ್ ಫಸ್ಟ್ ನಾ ಕಳಿಸಿದ್ನಿ, ಅದನ್ನು ಬಿಡಿಸಿರೋಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಏನು ಮಾಡಬೇಕು ಅಂತಂದ್ರೆ ನಿಮ್ಮದು ಎಫರ್ಟ್ ಇರಬೇಕು, ಪ್ರಯತ್ನ ಇರಬೇಕು, ಅಂದಾಗ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ. ಓಕೆ, ಇಲ್ಲಿ ಎಲ್ಲ ಶಿಕ್ಷಕರನ್ನು ಎಲ್ಲ ವಿಷಯ ಜ್ಞಾನವನ್ನು ಸಂಪಾದನೆ ಮಾಡಿರ್ತಾರೆ. ಓಕೆ, ಅವರು ಬಹಳ ಹುಷಾರ, ಅವರು ಬಹಳಷ್ಟು ಬ್ರಿಲಿಯಂಟ್, ಅವರ ಬುದ್ಧಿವಂತ ಶಿಕ್ಷಕರ ತಿಳ್ಕೊಬೇಡ್ರಿ. ಇವರು ಎಲ್ಲ ಅಕೌಂಟೆನ್ಸಿ, ಓಕೆ, ಅಡಿಷನಲ್ ಕ್ವಾಲಿಫಿಕೇಶನ್ ಅನ್ನು ಪಡ್ಕೊಂಡು ಬಂದವರು ಇರ್ತಾರೋ. ಸೊ ಅದಕ್ಕೋಸ್ಕರ ನಾವು ಶಿಕ್ಷಕರ ಮೇಲೆ ಯಾವುದೋ ಥರ ಬ್ಲೇಮ್ ಮಾಡಬಾರ್ದು ಅನ್ನೋದು ಯೋಚನೆ ಮಾಡಿರಬೇಕು. ಅದ್ರ ಜೊತೆಗೆ ಇವತ್ತನ್ನು ನೋಡೋಣ ನಾವು. ಓಕೆ, ನಿನ್ನೆ ಕಳಿಸಿದಂಥ ಎಕ್ಸಾಂಪಲ್ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಫಸ್ಟ್ ನಾ ಫಾರ್ಮ್ಯಾಟ್ ಅನ್ನು ರೆಡಿ ಮಾಡ್ಕೊಂಡು ಆ ಫಾರ್ಮ್ಯಾಟ್ ನಲ್ಲಿ ಏನು ಮಾಡೋದಪ್ಪ ಅಂತಂದ್ರೆ ಪ್ರಿವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಕೊಟ್ಟ ನಂತರ ಎಕ್ಸಾಂಪಲ್ ಯಾವ ತರ ಬಿಡಿಸಬೇಕು, ಇದಕ್ಕೆ ನಾವು 12 ಮಾರ್ಕ್ಸ್ ಸಂಬಂಧಪಟ್ಟಾವ. ಓಕೆ, ಮಾರ್ಕ್ಸ್ ಎಷ್ಟದಪ್ಪ ಅಂತಂದ್ರೆ 12 ಅದಾವ. ಈ ಚಾಪ್ಟರ್ ನಮಗೆ ಹೆಚ್ಚುವರಿ ಮಾರ್ಕ್ಸ್ ಅನ್ನು ಕೊಟ್ಟು ಅಂತ ಹೇಳ್ಬೋದು. ಓಕೆ, ಆದ್ರೆ ನಮ್ಮ ಕಡೆ ಟೆಕ್ನಿಕ್ಸ್ ಇರಬೇಕು. ಟೆಕ್ನಿಕ್ಸ್ ಇದ್ದಾಗ ಮಾತ್ರ ನಾವು ಈ ಎಕ್ಸಾಂಪಲ್ ಅನ್ನು ಈಸಿ ಬಿಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇಲ್ಲಿ ನೋಡೋಣ, ಪ್ರಾರಂಭದಲ್ಲಿ ನಾವು ಲೈಬಿಲಿಟೀಸ್ ಐಟಮ್ಸ್ ಗಳನ್ನ ತಗೊಳ್ಳೋಣ. ಕ್ಯಾಪಿಟಲ್ ಫಂಡ್ ನೋಡೋಣ. ಕ್ಯಾಪಿಟಲ್ ಫಂಡ್ ನಾವೆಲ್ಲ ತೋರಿಸಿದ್ವಿ ಅದನ್ನ ಬ್ಯಾಲೆನ್ಸ್ ಸ್ಟಾರ್ಟ್ ಮಾಡ್ತೀವ. ಕ್ಯಾಪಿಟಲ್ ಫಂಡ್ ಇನ್ನರ್ ಕಾಲಮ್ ಬರೀರಿ 36,400. ನೆಕ್ಸ್ಟ್ ನೋಡ್ರಿ ಆಡಿಟ್ ಫೀಸ್. ಈಗ ಆಡಿಟ್ ಫೀಸ್ ಏನಪ್ಪ ಅಂತಂದ್ರೆ ನಾವು ಆಡಿಟ್ ಫೀಸ್ ಫಸ್ಟ್ ಆಗಿ ನಾವು ಏನ್ ಮಾಡಬೇಕು, ಬರ್ಕೋಬೇಕು ಟು ಆಡಿಟ್ ಫೀಸ್. ಯಾಕಂದ್ರೆ ಅದು ಖರ್ಚು ಐತೆ, ಆ ಕಾರಣ ನಾವು ಆಡಿಟ್ ಫೀಸ್ ಅಂತ ಬರೆದು 2500 ಬರೀಬೇಕು. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ ಅಸೆಟ್ ಸೈಡ್ ಐಟಮ್ಸ್ ನೋಡೋಣ. ಕ್ಯಾಶ್ ಇನ್ ಹ್ಯಾಂಡ್ ಇದು ಬರೀದಿಲ್ಲ ನಮಗೆ. ನೆಕ್ಸ್ಟ್ ಲಾಸ್ಟ್ ನಾವು ಕ್ಯಾಶ್ ಇನ್ ಹ್ಯಾಂಡ್ ಏನಪ್ಪ ಅಂತಂದ್ರೆ ಲಾಸ್ಟ್ ನಾವು ಪೇಮೆಂಟ್ ಸೈಡ್ ಐಟಮ್ಸ್ ಏನಪ್ಪ ಅಂತಂದ್ರೆ 8,900 ಈ ಐಟಮ್ಸ್ ನಾವು ಬರೀತೀವ ಕ್ಯಾಶ್ ಇನ್ ಹ್ಯಾಂಡ್. ಓಕೆ, ಕ್ಯಾಶ್ ಇನ್ ಹ್ಯಾಂಡ್ ಅಮೌಂಟ್ ಎಷ್ಟು ಬರಬೇಕು 8,900. ಪೇಮೆಂಟ್ ಸೈಡ್ ನೋಡೋಣ 8,900. ಓಕೆ, ನೆಕ್ಸ್ಟ್ ನೋಡ್ರಿ ಮ್ಯಾಥ್ಸ್ ಅಂಡ್ ಚಾರ್ಟ್ಸ್. ಮ್ಯಾಥ್ಸ್ ಅಂಡ್ ಚಾರ್ಟ್ಸ್ ನಾವು ವಿಶೇಷವಾಗಿ ಇದೇನೈತಿ ಅಸೆಟ್ಸ್ ಐತಿ. ಸೊ ಆದ ಕಾರಣ ನಾವು ಏನು ಮಾಡ್ತೀವ, ಮ್ಯಾಥ್ಸ್ ಅಂಡ್ ಚಾರ್ಟ್ಸ್. ಓಕೆ, ಅಲ್ಲಿ ನಾವು ಬರಬೇಕು ಮ್ಯಾಥ್ಸ್ ಅಂಡ್ ಚಾರ್ಟ್ಸ್ 1,600 ಇನ್ನೊಂದು ಬರೀರಿ. ಇದ್ರಾಗ ನೀವು ಪರ್ಚೇಸಸ್ ಅಂತಂದ್ರೆ ಆಡ್ ಮಾಡ್ಕೋಬೇಕಷ್ಟೇ. ಓಕೆ, ಅದ್ರ ಜೊತೆಗೆ 5% ಗವರ್ಮೆಂಟ್ ಬಾಂಡ್. ಅನಂತರ ನೋಡ್ರಿ 5% ಗವರ್ಮೆಂಟ್ ಬಾಂಡ್. ಗವರ್ಮೆಂಟ್ ಬಾಂಡ್ಸ್ ಅಮೌಂಟ್ ನೋಡ್ರಿ, ಟೋಟಲ್ ಅಮೌಂಟ್ 5% ಗವರ್ಮೆಂಟ್ ಬಾಂಡ್ಸ್ 31,000 ಐದಿದೆ. ಓಕೆ, 5% ಗವರ್ಮೆಂಟ್ ಬಾಂಡ್ಸ್. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್. ಈಗ ಸಬ್ಸ್ಕ್ರಿಪ್ಷನ್ ಅಂತ ಬರ್ತಿರ್ತೀವ ಬೈ ಸಬ್ಸ್ಕ್ರಿಪ್ಷನ್ಸ್. ಓಕೆ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಏನೈತಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ನಾವು 1,000 ರೂಪೀಸ್. ಓಕೆ, ಅದನ್ನ ನಾವು ಏನು ಮಾಡಬೇಕು, this outstanding subscriptions for ಓಕೆ, ಸ್ಟ್ಯಾಂಡ್ ಸ್ವಲ್ಪ ಮಿಸ್ಟೇಕ್ ಆಗಿತ್ತಾ. ಓಕೆ, ಹಾಂ, ಈಗ ನಾವು ನೋಡ್ತಾ ಇದ್ದೀವಿ 5% ಗವರ್ಮೆಂಟ್ ಬಾಂಡ್ಸ್ 31,000 ರೂಪಾಯಿ. ಇನ್ನರ್ ಕಾಲಮ್ದಾಗ ಬರೀರಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಲೆಸ್. ಓಕೆ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಪ್ರಿವಿಯಸ್ ಇಯರ್ ಬೇಕು. ಪ್ರಿವಿಯಸ್ ಇಯರ್ ಅಮೌಂಟ್ ಬರೀರಿ 1,000. ರೈಟ್. ಆ ನಂತರ ಫರ್ನಿಚರ್ ಅಸೆಟ್ ಸೈಡ್ ನಾವು ಫರ್ನಿಚರ್ ಅಂತ ತಗೋಬೇಕು. ಫರ್ನಿಚರ್ ಬರೀರಿ
3200. Furniture 3250. ಸೊ ನಾವು ಆಲ್ಮೋಸ್ಟ್ ಏನು ಮಾಡಬೇಕು ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಇದ್ದು ನಾವು ಇನ್ನೊಂದು ಕಾಲಮ್ಸ್ ಅನ್ನು ಬರೀತಾ ಹೋಗಬೇಕು ಅಂತ ಹೇಳ್ಬೋದು. ಆ ನಂತರ ಇನ್ನು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಐಟಮ್ಸ್ಗಳನ್ನ ನೋಡೋಣ. ಓಕೆ, ಟು ಸಬ್ಸ್ಕ್ರಿಪ್ಷನ್ ಅಂದ್ರೆ ನಾವು ಬರ್ತೀವ ಬೈ ಸಬ್ಸ್ಕ್ರಿಪ್ಷನ್ಸ್ 20,500 ರೂಪಾಯಿ ಇಲ್ಲಿ ತಗೋಬೇಕು ನಾವು, ರೈಟ್. ಆ ನಂತರ ಇನ್ಕಮ್ ಸೈಡ್ ಐಟಮ್ಸ್ ರಿಸಿಪ್ಟ್ಸ್ ಆಲ್ಮೋಸ್ಟ್ ಐಟಮ್ಸ್ಗಳನ್ನ ನಾವು ಇನ್ಕಮ್ ಸೈಡ್ ತಗೋತೀವ. ಪೇಮೆಂಟ್ಸ್ ಐಟಮ್ ಎಲ್ಲ ಎಕ್ಸ್ಪೆಂಡಿಚರ್ಸ್ ಆಲ್ಮೋಸ್ಟ್ ತಗೊಂಡಿರ್ತೀವ. ಕೆಲವೊಂದಿಷ್ಟು ಅಸೆಟ್ಸ್ ಇದ್ರೆ ಅಸೆಟ್ಸ್ ಸೈಡ್ ಇರ್ತಾವ. ಓಕೆ, ನೆಕ್ಸ್ಟ್ ಡೊನೇಷನ್ಸ್. ಓಕೆ, ಈಗ ಡೊನೇಷನ್ಸ್ ನಾವೇನು ಮಾಡಿರ್ತೀವ, ಕ್ಯಾಪಿಟಲ್ ನಲ್ಲಿ ನಾವೇನು ಮಾಡಿರ್ತೀವ, ಕ್ಯಾಪಿಟಲೈಸ್ಡ್ ರಿಸಿಪ್ಟ್ಸ್ ಅಂದ್ರೆ ಫಸ್ಟ್ ನಾವು ಏನಂತೀವಪ್ಪ ಅಂತಂದ್ರೆ ಡೊನೇಷನ್ ಅಮೌಂಟ್. ಓಕೆ, ನಾವು ಬರೀಬೇಕು ಟೋಟಲ್ ನಾವು ಡೊನೇಷನ್ ಅಮೌಂಟ್ ಎಷ್ಟು ಅಂತಂದ್ರೆ 2500 ಡೊನೇಷನ್ ಐತಿ. ಓಕೆ, ಇದ್ರಾಗ ಅಡ್ಜಸ್ಟ್ಮೆಂಟ್ ಇತ್ತಂದ್ರೆ ಅಪ್ ಟು ಬಿ ಕನ್ಸಿಡರ್ಡ್ ಆಸ್ ರೆವೆನ್ಯೂ ಅಂತ ಇರ್ತೈತಿ. ಸೊ ಆದ ಕಾರಣ ನಾವೇನು ಮಾಡಿರಬೇಕು 1/2 into 2500 ಕ್ಯಾಲ್ಕುಲೇಷನ್ ಮಾಡಿ ಡೈರೆಕ್ಟ್ ನಾವೇನು ಮಾಡಿರಬೇಕು 1200 ಬರ್ತದೆ. ಕರೆಕ್ಟ್, ಹಾಫ್ ಆಫ್ ದ ಡೊನೇಷನ್ಸ್. ಆ ನಂತರ ಇಲ್ಲಿ ಬೈ ಡೊನೇಷನ್ಸ್ ಅಂದ್ರೆ 1250 ಆರ್ಡರ್ ಮಾಡ್ಕೊಳ್ಳಿ. ಅದು ಹೆಂಗೆ ಗೊತ್ತಪ್ಪ ಅಂತಂದ್ರೆ 2500 minus 1250 about what ಬರ್ತದೆ ಹಾಫ್ ಆಫ್ ದ ಡೊನೇಷನ್ಸ್. ಓಕೆ, ಆ ನಂತರ ನೋಡ್ರಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್. ಈಗ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ನಾವು ಬಾಯ್ ಅಂತಂದ್ರಿ ಬಾಯ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ಅಮೌಂಟ್ ಬರೀಬೇಕು 850 ಇನ್ನೊಂದು ಬರೀಬೇಕು. ಓಕೆ, ಆ ನಂತರ ಕ್ಲಿಯರ್ ಆಯ್ತು. ಆ ನಂತರ ಆಡಿಟ್ ಫೀಸ್ 2500. ಓಕೆ, ಪ್ರಿವಿಯಸ್ ಇಯರ್ ಆಡಿಟ್ ಫೀಸ್ ನಾವೇನು ಮಾಡ್ತೀವ ಲೆಸ್ ಮಾಡ್ತೀವ, ಲೆಸ್ ಆಡಿಟ್ ಫೀಸ್ ಪ್ರಿವಿಯಸ್ ಇಯರ್ 2500 ಅಮೌಂಟ್ ಏನು ಬಂತು ನೀರು ಬಂತು. ಓಕೆ, ನೆಕ್ಸ್ಟ್ ರೆಂಟ್. ಓಕೆ, ಟು ರೆಂಟ್ 1800. ನೋಡ್ರಿ ರೆಂಟ್ ಎಕ್ಸಸ್ ಸೈಡ್ ಇತ್ತಂದ್ರೆ ಇನ್ಕಮ್ ಸೈಡ್ ತೊಗೊಂಡಿರ್ಬೇಕು. ಅದೇ ಈ ಕಡೆ ಪೇಮೆಂಟ್ ಸೈಡ್ ಇತ್ತಂದ್ರೆ ನಾವೇನು ಮಾಡಿರಬೇಕು ಎಕ್ಸ್ಪೆಂಡಿಚರ್ ಸೈಡ್ ತೊಗೊಂಡಿರ್ಬೇಕು. ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಈಗಾಗಲೇ ನಾವು ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಬರಲಿಲ್ಲ. ಓಕೆ, ಇಲ್ಲಿ ಒಂದು ಸ್ವಲ್ಪ ಇದು ಕೆಳಗಡೆ ತಗೋಬೇಕಾಗಿತ್ತು. ಈಗ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಆ್ಯಂಡ್ ನ್ಯೂ ಪರ್ಚೇಸಸ್. ಈಗ ಆ್ಯಡ್ ನ್ಯೂ ಪರ್ಚೇಸಸ್ ಹಾಗಂದಾಗ 3400 ಔಟ್ ಆಫ್ ಟೋಟಲ್ ಎಷ್ಟು ಬರೆದಿರಬೇಕು 5000 ಅಮೌಂಟನ್ನು ಬರೆದಿರಬೇಕು. ನೆಕ್ಸ್ಟ್ ಬೈ ಸ್ಟೇಷನರಿ ಆ್ಯಂಡ್ ಪೋಸ್ಟೇಜ್. Stationery and postage. Stationery and postage 250. ಆನಂತರ ಬೈ ಸ್ಯಾಲರಿ. ಈಗ ನಾವು ಸ್ಯಾಲರಿ ಅಮೌಂಟ್ ಡೈರೆಕ್ಟ್ ಇಲ್ಲಿ ತಗೊಂಡ್ಬಿಡೋಣ ಟು ಸ್ಯಾಲರಿ. ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ ಪೇಮೆಂಟ್ ಸೈಡ್ ಐಟಮ್ಸ್ಗಳನ್ನ ನಾವೇನು ಮಾಡಿರ್ತೀವ ಆಲ್ಮೋಸ್ಟ್ ಎಕ್ಸ್ಪೆಂಡಿಚರ್ ಸೈಡ್ ತಗೋತೀವ. ಓಕೆ, ಸ್ಯಾಲರಿ 8000. ಆನಂತರ ಬೈ ಫಂಕ್ಷನ್ಸ್
functions 1050. ಓಕೆ ಬೈ ಬ್ಯಾಲೆನ್ಸ್ ಅಂತ ತಂದಾಗ ನಾವು ಏನು ಮಾಡ್ತೀವ ಕ್ಯಾಶ್ ಇನ್ ಹ್ಯಾಂಡ್ 8900 ಇದೆ ಅಮೌಂಟ್ ಅನ್ನು ತಗೊಂಡಿವ ಅಂತ ಹೇಳ್ಬೋದು. ಇನ್ನು ಅಡ್ಜಸ್ಟ್ಮೆಂಟ್ ನೋಡೋಣ. ಆಡಿಟ್ ಫೀಸ್ rupees 2500 ಸ್ಟಿಲ್ ಡ್ಯೂ. ಆಡಿಟ್ ಫೀಸ್ ಏನಪ್ಪ ಅಂತಂದ್ರೆ ಕರೆಂಟ್ ಇಯರ್ ಏನು ಮಾಡ್ಬೇಕು ನಾವು ಆಡ್ ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್ ಫಾರ್ current year. Okay, 2500 ಕ್ಲೋಸ್ ಮಾಡಿ 2500 ಅಮೌಂಟ್ ಬರ್ತಿರ್ಬೇಕು. ಓಕೆ, ಆ ನಂತರ ಇನ್ನೊಂದು ಎಫೆಕ್ಟ್ ಏನಾಗ್ತದಪ್ಪ ಅಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್. ಓಕೆ, ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್ 2500 ಬರಬೇಕು. ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ಒನ್ ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಆಗುತ್ತೆ. Cash rupees 250 as a depreciation on furniture. So furniture ಮೇಲೆ ನಾನು ಮಾಡಬೇಕು depreciation charge ಮಾಡಬೇಕು. Depreciation ನಾನು ಮಾಡ್ತೀವಿ less DP. Direct amount ಕೊಟ್ಟೈತಿ 250 amount less ಮಾಡ್ರಿ. ಓಕೆ, less ಮಾಡಿದಂತ amount 250 ಏನಿಗೆ ಮಾಡಬೇಕು ನಾವು to depreciation on furniture ಅಂತ ಮಾಡಬೇಕು. 250 amount ಅನ್ನು ತೊಂದಿರಬೇಕು. Adjustment. Every adjustments there are two fold effects. What are the adjustments? Adjustments is additional information, right? Next, half of the donations is to be considered as a revenue. By donations, half of to be considered 1250. ಅಲ್ಲಿ ನಾವು ಏನು ಮಾಡಿವಾ ಕ್ಯಾಪಿಟಲ್ ಅಲ್ಲಿ ಏನು ಮಾಡಬೇಕು, ಕ್ಯಾಪಿಟಲ್ 6 ಅಂತ ಡೊನೇಷನ್ಸ್. ಓಕೆ, ಹಾಫ್ ಆ್ಯಡ್ ಮಾಡಿರಬೇಕು. ಆ ನಂತರ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ನೋಡ್ರಿ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ನಾವು ಆ್ಯಡ್ ಮಾಡ್ಕೋಬೇಕು. ಏನು ಮಾಡಿರಬೇಕು 19,500 ಆ್ಯಡ್. ಓಕೆ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ಕರೆಂಟ್ ಇಯರ್ ಚಾಲ್ತಿ ವರ್ಷಕ್ಕೋಸ್ಕರ ಏನೈತೆ ಅದು ಆ್ಯಡ್ ಮಾಡ್ಕೋಬೇಕು. 2000 ಆ್ಯಡ್ ಮಾಡಬೇಕು. ಓಕೆ, ಇಲ್ಲಿ 21,500 ಅಮೌಂಟ್ ಬರ್ತೈತಿ. ನೆಕ್ಸ್ಟ್ ಲೆಸ್. ಓಕೆ, ಸಬ್ಸ್ಕ್ರಿಪ್ಷನ್ ಏನೈತಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದು ಅಮೌಂಟ್ ನಾವೇನು ಮಾಡಬೇಕು ಲೆಸ್ ಮಾಡಬೇಕು. ಓಕೆ, ಲೆಸ್ 1,500 ಟೋಟಲ್ ಅಮೌಂಟ್ ಎಷ್ಟು ಬಂತು 20,000 ಅಮೌಂಟ್ ಬರಬೇಕು. ರೈಟ್. ಆ ನಂತರ ಈ ಅಮೌಂಟ್ ಅನ್ನು ನೋಡಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಅಡ್ವಾನ್ಸ್ ಅಂತಂದ್ರೆ ಓಕೆ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1,500 ಅಮೌಂಟ್ ಬರಬೇಕು. ಆ ನಂತರ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಫಾರ್ ಕರೆಂಟ್ ಇಯರ್. ಓಕೆ, 2,000 ರೂಪಾಯಿ ಅಮೌಂಟ್ ಏನೈತಿ ಅದನ್ನು ನಾವು ಔಟ್ಲುಕ್ ಬರ್ತಿರ್ಬೇಕು. ಆ ನಂತರ ಕ್ಲಿಯರ್ ಆಯ್ತು. ಏನು ಸ್ಯಾಲ್ರಿ ಪ್ರಿಪೇಯ್ಡ್ 2,500. ಓಕೆ, ಸ್ಯಾಲ್ರಿ ಪ್ರಿಪೇಯ್ಡ್ ಸ್ಯಾಲ್ರಿ ನಾವು ಆಲ್ಮೋಸ್ಟ್ ಈಗ ಬಂದೈತಿ. ಸ್ಯಾಲ್ರಿ ಪ್ರಿಪೇಯ್ಡ್ ಅಂದ್ರೆ ನಾವು ಕೊಡೋದೈತಿ ನಾನು. ಓಕೆ, ಪ್ರಿಪೇಯ್ಡ್ ಸ್ಯಾಲ್ರಿ 2,500 ಡೈರೆಕ್ಟ್ ಅಮೌಂಟ್ ನಾವು. ಓಕೆ, ಪ್ರಿಪೇಯ್ಡ್ ಸ್ಯಾಲ್ರಿ ಎಸ್ ರೈಟ್. ಹಾಂ, ಓಕೆ. ಹಾಂ, ಇದರಾಗಿ ಪ್ರಿಪೇರ್ಡ್ ಸ್ಯಾಲ್ರಿ ಉಲ್ಲೇಖ ಬರೋದಿಲ್ಲ. ಓಕೆ, ಸೊ ಆ ಕಾರಣ ಆ ಕಾನ್ಸೆಪ್ಟ್ ಇಲ್ಲಿ ಸಂಬಂಧಪಡೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಇನ್ನು ನಾವು ಐಟಮ್ಸ್ಗಳನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಕರೆಕ್ಷನ್ ಕರೆಕ್ಟ್ ಐತಿ ನೋಡ್ರಿ, ವೆರಿಫೈ ಮಾಡ್ಕೊಳ್ಳಿ. ಆ ನಂತರ ಇನ್ನೂ ಒಂದು ಕಾನ್ಸೆಪ್ಟ್ ಐತಿ, ಯಾವಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್. ಓಕೆ, ಸೊ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್. ಸೊ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಏನು ಆಗ್ತಾ ಇದೀವಪ್ಪ ಅಂತಂದ್ರೆ 31,000 ಗುಣಿಲೆ 5
ಅಂದರೆ ಎಷ್ಟು ಬಂತು ಟೋಟಲ್ 1550 ಬರ್ತದೆ. 1550 ಮೈನಸ್ ಫಸ್ಟ್ ಕೊಟ್ಟೈತಿ 850 ಕೊಟ್ಟೈತಿ ಅಂದ್ರೆ ರಿಮೈನಿಂಗ್ ಎಷ್ಟು ಉಳಿತು 700. ಸೊ 700 ರುಪೀಸ್ ಏನು ಮಾಡಬೇಕು ನಾವಿಲ್ಲಿ ತೋರಿಸ್ಬೇಕು. ಸೊ ಆ್ಯಡ್ ಮಾಡಿ ನಾವು ಔಟ್ರಕ್ಕೆ ಏನು ಮಾಡಿರಬೇಕು ಕಾಸ್ಟ್ ಅಮೌಂಟನ್ನು ಬರಲಿರಬೇಕು 1550. ಆನಂತರ ಇಲ್ಲಿ ನಾವೇನು ಮಾಡ್ಕೋಬೇಕು ಅಷ್ಟು ಅಮೌಂಟ್ ಓಕೆ ಇಂಟ್ರೆಸ್ಟ್ ಗೌರ್ಮೆಂಟ್ ಬಾಂಡ್ದಾಗ ಏನು ಮಾಡ್ಕೋಬೇಕು ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ 700. ಈಗ ಇಷ್ಟು ಬರ್ಕೊಂಡ ನಂತರ ಏನು ಮಾಡ್ಕೊಳ್ಳೋಣ ಟ್ಯಾಲಿ ಮಾಡ್ಕೊಳ್ಳೋಣ. ಓಕೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಬೇಕಿಲ್ಲ ನೋಡ್ರಿ. 20,000 plus 1,250 plus 1550. So 22,800. Till now 22,800. Okay. Equal totally 2,500, 1,800, 250, 8,000, 1,050, 250. ಇಲ್ಲಿ 13,000 ಸರ್ಪ್ಲಸ್ ಅಂದ್ರೆ 22,800 ಮೈನಸ್ 13,850 2,950 ಈ ಸರ್ಪ್ಲಸ್ ಬಂತು. ಓಕೆ ಈ ಸರ್ಪ್ಲಸ್ ಅಮೌಂಟ್ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವ ಕ್ಯಾಪಿಟಲ್ ಫಂಡ್ ಅಲ್ಲಿ ಆ್ಯಡ್ ಮಾಡ್ಕೊತೀವ. ಓಕೆ ಸರ್ಪ್ಲಸ್ 8,950 add 26,400 45,350. okay add capital asset receipts ಮಾಡಿ 1,250 46,600 ರೂಪಾಯಿ. ಓಕೆ ಒಟ್ಟಾರೆ ಟೋಟಲ್ ನಾನು ಏನು ಮಾಡಬೇಕು ಪ್ಲಸ್ 2,500 8,900 plus 5,000 plus 3,000 plus 1,700 plus 2,000. okay 50,600. ಸೊ ಇಲ್ಲಿ ನಮ್ಮ ಎಕ್ಸಾಂಪಲ್ ನೋಡ್ತಾ ಸೊ ಈ ಥರ ನಾವು ಎಕ್ಸಾಂಪಲ್ ಏನು ಮಾಡಬೇಕು ಬಿಡಿಸ್ಕೋಬೇಕು. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಟ್ವಿಸ್ಟ್ಗಳು ಇರ್ತಾವ ಅವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾವೇನು ಮಾಡಬೇಕು ಎಕ್ಸಾಂಪಲನ್ನು ಬಿಡಿಸ್ಬೇಕು. ಓಕೆ ಸೊ ಆಲ್ಮೋಸ್ಟ್ ಆ್ಯಕ್ಚುಲಿ ಅಕೌಂಟ್ ಆನ್ಲೈನ್ ಕ್ಲಾಸಸ್ಸನ್ನು ಥೋड़ा ಸ್ವಲ್ಪ ಕಷ್ಟ ಆಗ್ತೈತಿ ಯಾಕಂದರೆ ಪ್ರಾಬ್ಲಮ್ಸ್ಗಳು ಇರೋದಿಲ್ಲ ಕೈಯಾಗ ಪ್ರಾಬ್ಲಮ್ಸ್ ಇದ್ದವು ಆ ಪ್ರಾಬ್ಲಮ್ಸ್ ನಾವು ಓಕೆ ಫಸ್ಟ್ ಬೋರ್ಡ್ ಮೇಲೆ ಬರೀಬೇಕಾಗ್ತೈತಿ. ಬೋರ್ಡ್ ಮೇಲೆ ಬರೋದು ಆನಂತರ ಆ ಥರದ ಆನ್ಸರ್ ಸ್ಕ್ರಿಪ್ಟನ್ನು ರೆಡಿ ಮಾಡಬೇಕಾಗ್ತೈತಿ. ಸೊ ಅದು ಬಹಳಷ್ಟು ಸಮಯನೂ ಬೇಕು. ಓಕೆ ಸೊ ನೇರವಾಗಿ ಕ್ಲಾಸಸ್ ಏನಿರ್ತಾವ ಅದ ಬೇರೆ, ಆನ್ಲೈನ್ ಕ್ಲಾಸಸ್ ಏನಿರ್ತಾವ ಅದ ಬೇರೆ. ಸೊ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ನೀವೇನು ಮಾಡಿರಬೇಕು ಇಲ್ಲಿ ಮುಂದೆ ಪ್ರಿಪ್ರೇಷನ್ ಮಾಡ್ತಾ ಹೋಗಬೇಕು. ಓಕೆ ಏನೋ ಡೌಟ್ ಇತ್ತಂದ್ರೂ ನನ್ನ ಕಾಂಟ್ಯಾಕ್ಟ್ ನಂಬರ್ ಐತೆ ನಿಮ್ಮ ಕಡೆ ಡೈರೆಕ್ಟ್ ನನಗೆ ಫೋನ್ ಮಾಡಿರಿ. ಓಕೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅಂತ ನೋಡಿರಿ 9986118386. ಓಕೆ ಸೊ ಧನ್ಯವಾದ.